ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 14, 2026ರಂದು ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಅಖಂಡ ಭಾರತ ಸಂಕಲ್ಪದ ದಿನದ ಪಂಜಿನ ಮೆರವಣಿಗೆ ನೆರವೇರಿತು. ಎಲ್ ನಾಗೇಂದ್ರ, ದೋ ಕೇಶವಮೂರ್ತಿ, ಗಿರಿಧರ್ ರಂಗಸ್ವಾಮಿ, ಶಾಸಕರಾದ ಟಿ.ಎಸ್. ಶ್ರೀವತ್ಸ, ಡಿ.ಡಿ. ಪ್ರಕಾಶ್, ರುದ್ರಮೂರ್ತಿ ಇತರರಿದ್ದರು. ಅನಂತರ ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನ ಮುಂಭಾಗ ಸಭಾ ಕಾರ್ಯಕ್ರಮ ನಡೆಯಿತು. छत्रपति शिवाजी महाराज की राणा प्रताप सिंह की सुखदेव की भारत माता की वंदे ಮಾತರಂ ಮಾತರಂ वंदे ಮಾತರಂ. ಮೇಷ್ಟ್ರನು ಹೇಳಲಿಲ್ಲ, ಯಾಕೆಂದ್ರೆ ನಾವು ಕೇಳಲಿಲ್ಲ. ನಾವು ಹಾಗೆ ಬಿಟ್ಬಿಟ್ರೆ 14 ಏನಾಯ್ತು ಅಂತ ಭಾರತೀಯರಿಗೆ ಗೊತ್ತೇ ಆಗಲ್ಲ. 14 ಏನಾಯ್ತು ಅಂತ ಗೊತ್ತಾದ ಮೇಲೆ 15ರ ಸಂಭ್ರಮ ಆಚರಣೆ ಮಾಡಕ್ಕೆ ನಮಗೆ ಶಕ್ತಿ ಬರುತ್ತೆ. ಆ 14 ಏನಾಯ್ತು ಅನ್ನುವ ಸತ್ಯವನ್ನ ತಿಳ್ಕೋಬೇಕು ಅಂತ ಬಹಳಷ್ಟು ಜನ ಭಾರತೀಯರಿಗೆ ಕನಸಿದೆ. ಅದೇ ರೀತಿ ಅಖಂಡ ಭಾರತ ಸಂಕಲ್ಪ ಇದು ಕೇವಲ ಒಂದು ಸಂಘಟನೆಯ ಸಂಕಲ್ಪ ಅಲ್ಲ. ಲಕ್ಷಾಂತರ ಜನ ಭಾರತದ ಸ್ವತಂತ್ರದ ಕನಸನ್ನ ಹೊತ್ತಿಕೊಂಡು ತಮ್ಮ ಪ್ರಾಣ ಪಕ್ಷಿಯನ್ನ ಅರ್ಪಣೆ ಮಾಡಿದ್ರಲ್ಲ, ಅವರೆಲ್ಲರ ಕನಸು ಭಾರತ ಅಖಂಡವಾಗಬೇಕು ಅಂತ. ಮಹಾನಗರದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಅಖಂಡ ಭಾರತ ಸಂಕಲ್ಪ ದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳೇ, ಹಿಂದೂ ಜಾಗರಣ ವೇದಿಕೆ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಭಾರತದ ಸ್ವಾತಂತ್ರ್ಯ ದಿನೋತ್ಸವವನ್ನ ಅಖಂಡ ಭಾರತ ಸಂಕಲ್ಪ ದಿನ ಅನ್ನುವ ಹೆಸರಿನಲ್ಲಿ ಇವತ್ತು ರಾಜ್ಯಾದ್ಯಂತವಾಗಿ ಆಚರಿಸಿಕೊಂಡು ಬರ್ತಾ ಇದೆ. ರಾಜಕೀಯ ಮನೆತನ ಅಂದ್ರೆ ಹೇಗಿರಬೇಕು, ಆ ರಾಜಕೀಯ ಮನೆತನದ ಐತಿಹಾಸಿಕ ಕ್ಷಣಗಳನ್ನ ಯಾವತ್ತೂ ಸರಿಯಾಗಿ ಕೊಡ್ತಕ್ಕಂಥ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ದೇಶಭಕ್ತರೇ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಕಾರ್ಯಕರ್ತರೇ, ಸಲ್ಲಿಸಬೇಕಲ್ವಾ, ಅವನ್ನ ನೆನೆಸ್ಕೊಳ್ಬೇಕಲ್ವಾ. ಅವನೇ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ, ಕ್ರಾಂತಿಕಾರಿ ಮದನ್ಲಾಲ್ ದಿಂಗಾ. ಎರಡನೇ ಘಟನೆ ಹೇಳ್ತೀನಿ. ಪ್ರೈಮರಿ ಶಾಲೆಯಲ್ಲಿ 3 ಜನ ವಿದ್ಯಾರ್ಥಿಗಳು ಒಟ್ಟಿಗೆ ಓದಿದ್ರು, ಮಿಡ್ಲ್ ಸ್ಕೂಲಲ್ಲಿ ಒಟ್ಟಿಗೆ ಓದಿದ್ರು, ಹೈಸ್ಕೂಲ್ಗೆ ಒಟ್ಟಿಗೆ ಓದಿದ್ರು. ಕಾಲೇಜಿಗೆ ಸೇರಬೇಕಾದ್ರೆ 3 ಜನ ಸ್ನೇಹಿತರು ಮಾತಾಡಿದ್ರು, ನಮಗೆ ಕಾಲೇಜು ಬೇಡ, ಬ್ರಿಟಿಷರ ಗುಲಾಮಗಿರಿಯಲ್ಲಿ ಈ ಶಿಕ್ಷಣವೇ ನಮಗೆ ಬೇಡ, ಇಂಗ್ಲಿಷ್ ಶಿಕ್ಷಣವೇ ಬೇಡ. ಕಾಲೇಜಿಗೆ ಬಹಿಷ್ಕಾರ ಹಾಕಿ ಕಾಲೇಜಿಗೆ ಧಿಕ್ಕಾರ ಹೇಳಿ ಹೊರಗೆ ಬರ್ತಾರೆ. ಹೊರಗೆ ಬಂದು ಸ್ವಾತಂತ್ರ್ಯದ ಹೋರಾಟದ ಕ್ರಾಂತಿ ಚಟುವಟಿಕೆಗೆ ಇಳಿತಾರೆ. ಕ್ರಾಂತಿಯ ಚಟುವಟಿಕೆಗಳಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಬಾಂಬ್ ಹಾಕದಂತಹ ಸಮಯದಲ್ಲಿ ಆ 3 ಜನ ಬಂದಿಯಾಗ್ತಾರೆ. 3 ಜನರಿಗೆ ಗಲ್ಲು ಶಿಕ್ಷೆಯ ಆಜ್ಞೆ ಆಗತ್ತೆ. ಬಂಧುಗಳೇ, ಇನ್ನೇನು ಗಲ್ಲಿಗೆ ಏರಿಸಬೇಕು. ಆ ಸಮಯದಲ್ಲಿ 3 ಜನ ಸ್ನೇಹಿತರು ತಬ್ಬಿಕೊಂಡು ಹೇಳ್ತಾರೆ, ಒಟ್ಟಿಗೆ ಪ್ರೈಮರಿ ಶಾಲೆ ಓದಿದ್ವಿ, ಒಟ್ಟಿಗೆ ಮಿಡ್ಲ್ ಸ್ಕೂಲ್ ಓದಿದ್ವಿ, ಒಟ್ಟಿಗೆ ಹೈಸ್ಕೂಲ್ ಓದಿದ್ವಿ, ಕಾಲೇಜು ಒಟ್ಟಿಗೆ ಬಿಟ್ವಿ, ಒಟ್ಟಿಗೆ ಕ್ರಾಂತಿಕಾರಿ ಆದ್ರಿ. ಜಗತ್ನಲ್ಲಿ ನಮ್ಮಂತ ಸ್ನೇಹಿತರು ಯಾರಿದಾರ್ರಿ? ಒಟ್ಟಿಗೆ ನಾವು ದೇಶಕ್ಕೋಸ್ಕರ ಪ್ರಾಣನ್ನು ಕೊಡ್ತಾ ಇದ್ದೀವಿ. ಬಂಧುಗಳೇ, ಭಗತ್ ಸಿಂಗ್, ಸುಖದೇವ್, ರಾಜಗುರು 3 ಜನ ಒಂದೇ ದಿನ ಗಲ್ಲಿಗೆ ಏರ್ತಾರೆ, ನೇಣುಗಂಬವನ್ನ ಏರ್ತಾರೆ. ಏರೋದಕ್ಕೆ ಮುಂಚೆ ಒಂದು ಘಟನೆ ನಡೆಯುತ್ತೆ. ನೇಣು ಹಗ್ಗವನ್ನ ಎಳೆಯವನಿಗೆ ಹೇಳ್ತಾರೆ, 1 ನಿಮಿಷ ಇರಿ. ಯಾಕೆ ಅಂತ ಕೇಳಿದ್ರೆ, ಆ ನೇಣು ಹಗ್ಗವನ್ನ ಹಿಡಿದು ಒಂದು ಮುತ್ತನ್ನ ಕೊಡ್ತಾನೆ ಭಗತ್ ಸಿಂಗ್. ಅವತ್ತು ಹೇಳ್ತಾನೆ, ಈ ದೇಶದ ಯುವಕರು ಸ್ವಾತಂತ್ರ್ಯಕ್ಕೋಸ್ಕರ ಮೃತ್ಯುವನ್ನು ಮುತ್ತು ಕೊಟ್ಟು ಸ್ವೀಕಾರ ಮಾಡುತ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತೇಳಿ ಆ ನೇಣು ಹಗ್ಗಕ್ಕೆ ಒಂದು ಮುತ್ತನ್ನ ಕೊಟ್ಟು ನೇಣುಗಂಬವನ್ನ ಏರ್ತಾನಲ್ಲ, ಆ ಭಗತ್ ಸಿಂಗ್, ಸುಖದೇವ್, ರಾಜಗುರು ಇವ್ರನ್ನ ನೆನೆಸ್ಕೊಳ್ಳೋದು ಬೇಡವೇನ್ರಿ? ಜೋರಾಗೊಮ್ಮೆ ಚಪ್ಪಾಳೆ ತಟ್ರಿ, ಅವರಿಗೆ ಕೇಳಿಸ್ಲಿ. ಇಷ್ಟೇ ಅಲ್ಲ ಬಂಧುಗಳೇ, ಜಗತ್ತಿನಾದ್ಯಂತ ಹೋರಾಟ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಕೈದಿಗಳನ್ನು ಒಟ್ಟಿಗೆ ಸೇರಿಸಿ ಭಾರತದ ಹೊರಗೆ 60,000 ಜನರ ಒಂದು ತಂಡವನ್ನು ಮಾಡಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿ, ಗುಂಡಿಗೆ ಗುಂಡು, ಬಂದೂಕಿಗೆ ಬಂದೂಕು, ಸೈನ್ಯಕ್ಕೆ ಸೈನ್ಯ ಅಂತೇಳಿ ಹೊರಗೆ ಸೈನ್ಯವನ್ನ ಕಟ್ಟಿ ಈ ದೇಶದ ಬ್ರಿಟಿಷ್ ಸೈನ್ಯದ ವಿರುದ್ಧ
ಸಾರೋದಕ್ಕೆ ಹೊರಟಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನಾವು ನೆನೆಸ್ಕೊಳ್ಳೋದು ಬೇಡವೇನ್ರಿ? ಚಂದ್ರಶೇಖರ್ ಆಜಾದ್ ಕಿ, ಬಹದ್ದೂರ್ ಕಿ, ಆನಂದ ಸಿಂಗ್ ಕಿ, ಪ್ರತಾಪ ಸಿಂಹ ಕಿ, ಶಿವಾಜಿ ಮಹಾರಾಜ್ ಕಿ, ಝಾನ್ಸಿ ರಾಣಿ ಕಿ, ಚೆನ್ನಮ್ಮ ಕಿ, की, भारत माता की, वीर सावरकर की, भारत माता की, डॉक्टर बी.आर. अंबेडकर की, भारत माता की, भारत माता की. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ.